ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ವಿದೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಇದು ಅದಷ್ಟು ನೀವು ಡಿಸೈನ್ ಹಾಕ್ಕೊಳ್ಳೋದು ಅಷ್ಟೇ. ಇದಕ್ಕೆ ದಾರ ಬಂದುಬಿಟ್ಟು ನಾನಿಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಣಿ ಕೂಡ ತೊಗೊಂಡಿದ್ದೀನಿ. ಈ ರೀತಿ ಫ್ಲವರ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಸೊ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಪಕ್ಕದಲ್ಲೇ ಮತ್ತೆ ಒಂದು ಲಾಕ್, 2 ಲಾಕನ್ನು ಹಾಕಿ 1 ಚೈನ್, 2 ಚೈನ್, 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ತೊಗೊಂಡು, ಈಗ ನೀಡಲ್ ಮೇಲೆ 3 ಟೈಮ್ ದಾರ ಇದೆ ಅಲ್ವಾ, 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಆ 3 ಚೈನು ಹಾಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿ ಡಿಸೈನ್ ಕಾಣ್ಬೋದು 3 ಚೈನ್ನ ಮಾಡ್ಕೊಂಡಿದ್ದೀನಿ ನಾನು. ಬೇಕಿದ್ರೆ ನೀವು 2 ಚೈನ್ ಕೂಡ ಹಾಕ್ಕೋಬೋದು. ಈ ರೀತಿ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಏನು ನಾವು 3 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಈ ರೀತಿ ಗ್ಯಾಪ್ ಏನಿದೆಯಲ್ವಾ, ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ತೊಗೊಂಡು 3 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತ್ಗೆ ದಾರ ತೊಗೊಳ್ಳಿ. 2ರಲ್ಲಿ 1 ದಾರನ ಪಾಸ್ ಮಾಡಿಕೊಂಡಾಗ ಮತ್ತೆ ಈಗ ನೀಡಲ್ ಮೇಲೆ 2 ದಾರ ಇದೆ. ಈ 2 ದಾರನ ಹಾಗೆ ಉಳಿಸ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ 2ರಲ್ಲಿ 1 ಮಾಡ್ಕೊತೀನಿ. ಈಗ 3 ಟೈಮ್ ದಾರ ಇದೆ. ಮತ್ತೆ ಒಂದು ಸರಿ, ಈಗ 4, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಸರಿ ಪಾಸ್ ಮಾಡ್ಕೊತೀನಿ. ಈಗ 5 ಸರಿ ನೀಡಲ್ ಮೇಲೆ ದಾರ ಇದೆ, ಇನ್ನೂ 1 ಟೈಮ್ ಮಾಡ್ಕೊತೀನಿ. ಟೋಟಲ್ ಆಗಿ ನಾನಿಲ್ಲಿ 6 ಟೈಮ್ ದಾರ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಚೈನ್ ತೊಗೊಂಡು ಇಲ್ಲಿ ಡಬಲ್ ಕ್ರೋಶೆನ 5 ಟೈಮ್ ಮಾಡೋದು. ಸೊ 6 ಬಾರಿ ಈ ರೀತಿ ದಾರನ ನೀಡಲ್ ಮೇಲೆ ಹಾಗೆ ನಾನು ಉಳಿಸ್ಕೊಂಡಿದ್ದೀನಿ. ಈಗ 1 ಟೈಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಎಲ್ಲ ದಾರದಿಂದ ಪಾಸ್ ಮಾಡಿಕೊಂಡು ಈ ರೀತಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಲಾಕನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿ ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ನಾನು ಫ್ಲವರ್ ಇರುವಂಥ ಬೀಡ್ಸನ್ನ ಏನು ತೊಗೊಂಡಿದ್ದೀನಲ್ವ, ಆ ಬೀಡನ್ನ ಇಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಬೀಡನ್ನ ಹಾಕಿ ಈ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ ಜಸ್ಟ್ ನಾನಿಲ್ಲಿ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊತೀನಿ. ಕರೆಕ್ಟಾಗಿ ಪೂರ್ತಿ ಎಳೆಯುತ್ತಾ ಬೇಡ, ಯಾಕಂದರೆ ಇದು ಬಫ್ ಹಾಕಿರೋದ್ರಿಂದ ನೀವು ಎಷ್ಟು ಎಳೆದ್ರೂ ಕೂಡ ಅದು ಬರುತ್ತೆ. ಸೊ ಆದಷ್ಟು ಸ್ವಲ್ಪ ಲೂಸಾಗಿಯೇ ಮೆಜರ್ಮೆಂಟನ್ನು ನೋಡ್ಕೊಂಬಿಟ್ಟು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು 5 ಚೈನ್ನ ಮಾಡ್ಕೊಂಡಿದ್ದೀನಿ. 5 ಚೈನ್ ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ಏನು ಬಫ್ನ ಲಾಕ್ ಮಾಡಿದ್ದೀವಿ ನೋಡಿ, ಇದ್ರ ಒಳಗಡೆ ನೀಡಲ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ದಾರನ ರಿವರ್ಸಲ್ಲಿ ಎಳ್ಕೊತಾ ಇದ್ದೀನಿ. ಈ ರೀತಿ ದಾರನ ಎಳ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗ 5 ಚೈನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 5 ಚೈನ್ ಹಾಕಿದ ಮೇಲೆ
ಇಲ್ಲಿ ನಾನು 1 ಮತ್ತು 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ರಿವರ್ಸಲ್ಲಿ ಚೈನನ್ನು ಲಾಕನ್ನು ಹಾಕಿದ ಮೇಲೆ 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಈಗ ಈ 2 ಚೈನ್ಗಳನ್ನ ಇಲ್ಲಿ ನಾವು 5 ಚೈನ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ಹೋಗಿ ಮತ್ತೆ ಒಂದ್ಸರಿ ದಾರನ ತೊಗೊಂಡು ಈ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 1 2 3 ಮತ್ತು 3 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು 3 ಚೈನ್ ಹಾಕ್ಕೊಂಡ್ಬಿಟ್ಟು ಇದೇ 5 ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪಿಕಾಕ್ ಅನ್ನೋದು ರೆಡಿ ಆಗುತ್ತೆ. 1 2 3 ಮತ್ತು ಒಂದು ಪಿಕಾಟ್ನ ಹಾಕೊಂಡಿನಿ. ಈ ಒಂದು 5 ಚೈನಲ್ಲಿ ನೀವು 5 ಪಿಕಾಟ್ಗಳನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಕೌಂಟ್ ಕೂಡ ಜಾಸ್ತಿ ಮಾಡಿಕೊಂಡು ಹೆಚ್ಚು ಕಮ್ಮಿ ಕೂಡ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಎಷ್ಟು ಹಿಡಿಯುತ್ತೆ ನೋಡೋಣ. ಇದು ಬಂದು 4ನೇದು. ಸೊ 1 2 3 ಮತ್ತು 3 ಚೈನ್ ಹಾಕ್ಕೊಂಡು ಇದೇ ಒಂದು 5 ಚೈನಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮೇಲೆ ಒಂದು ಫ್ಲವರ್ ಥರ ಪಿಕಾಟ್ಗಳನ್ನೋದು ಬರುತ್ತೆ. ಸೊ ನಾನಿಲ್ಲಿ 6 ಟೈಮ್ 3 ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಿ ಪಿಕಾಟ್ ಅನ್ನೋದು ಹಾಕ್ಕೊಂಡೆ. ಸೊ 5 ಚೈನಲ್ಲಿ 6 ಪಿಕಾಟ್ಗಳನ್ನ ಹಾಕಿದ್ದೀನಿ. ಸೊ ಈ ರೀತಿ 6 ಪಿಕಾಟ್ನ ಹಾಕ್ಕೊಂಡ್ಬಿಟ್ಟು ಈಗ ಇಲ್ಲಿ ಏನು ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ ಇದ್ರ ಒಳಗಡೆ ಒಂದ್ಸರಿ ಈ ರೀತಿ ಸಿಂಗಲ್ ಆಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಪುಟ್ಟದಾಗಿ ಒಂದು ಫ್ಲವರ್ ಅನ್ನೋದು ಮೇಲೆ ಫ್ಲವರ್ ಮೇಲೆ ಡಿಸೈನ್ ಅನ್ನೋದು ಬರುತ್ತೆ. ಸೊ ಕೆಳಗಡೆ ಬಂದು ಬಫ್ ಬರುತ್ತೆ. ಈ ರೀತಿ ಲಾಕನ್ನು ಹಾಕೊಂಡ್ಮೇಲೆ ಮತ್ತೆ ಈಗ ನಾನು ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 1 2 3 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಏನು ಡಬಲ್ ಕ್ರೋಶೆ ಇದೆಯಲ್ವ ಈ ಒಂದು ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು 2ರಲ್ಲಿ 1 ಮಾಡ್ತೀನಿ. ಮತ್ತು ಹಾಗೆ ನೀಡಲ್ ಮೇಲೆ ದಾರನ ಉಳಿಸ್ಕೊಳ್ತೀನಿ. ಮತ್ತು ಸೇಮ್ ಅಲ್ಲಿ ಏನು ನಾವು ಬಫಿಗೆ ಎಷ್ಟು ಹಾಕಿದ್ವಿ 6 ಟೈಮ್ ಮಾಡ್ಕೊಂಡು ಅಂದರೆ 3 ಚೈನ ಬಿಟ್ಬಿಟ್ಟು ನಾವು 5 ಟೈಮ್ ಡಬಲ್ ಕ್ರೋಶೆ ದಾರನ ಅನ್ನೋದು ಮಾಡ್ಕೊಂಡಿದ್ದೀವಿ. ಈಗ ಕೂಡ ಇದೇ ಒಂದು ಮೆಥಡಲ್ಲೇ ನಾನು ಈಗ ಈ ಕಡೆ ಕೂಡ 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ ನೀವು 6 ಅಥವಾ 7 ದಾರನೂ ಕೂಡ ನೀವು ಇದರೊಳಗಡೆ ಹಾಕೋಬೋದು. ಈಗ ಎಲ್ಲ ದಾರನ ಬಂದ್ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಕ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಸೇಮ್ ಆ ಕಡೆ ಏನು ಒಂದು ಮಣಿ ಹಾಕಿಬಿಟ್ಟು ಲಾಕ್ ಮಾಡಿದ್ನಲ್ವ ಆ ರೀತಿ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಲ ನಾಲ್ಕನ್ನ ಲಾಕ್ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಸೇಮ್ ಮತ್ತೆ 5 ಚೈನ ಮಾಡ್ಕೊತಾ ಇದ್ದೀನಿ. 4 5 ಇಲ್ಲಿ ನಾವು ಪಫಿಗೆ ಲಾಕ್ ಮಾಡಿದ್ವಿ ನೋಡಿ, ನೀಟಾಗಿ ಕಾಣಿಸುತ್ತೆ ನಿಮಗೆ. ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ ದಾರನ ರಿವರ್ಸಲ್ಲಿ ತೊಗೋಬೋದು. ಇಲ್ಲಾಂದರೆ ನೀವು ಸೀರೆನ ಟರ್ನ್ ಮಾಡ್ಕೊಂಡಾದರೂ ಕೂಡ ಲಾಕ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಚೈನನ್ನೊಂದು ಲಾಕ್ ಮಾಡ್ಕೋಬೋದು. ಸೇಮ್ ಬಂದರೆ ಮೇಲೆ ಈ ಕಡೆ ಹಾಕಿದ್ದೀನಲ್ವ ಮೇಲೆ 5 ಚೈನಲ್ಲಿ 6 ಪಿಕಾಟ್ ಹಾಕಿದ್ದೀನಲ್ವ ಅದೇ ರೀತಿ ಈ ಕಡೆ ಕೂಡ ನಾನು ಪಿಕಾಟ್ ಅನ್ನೋದು ಹಾಕ್ತೀನಿ. 1-2 ಆಚುಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಡಿಸೈನ್ ನೋಡ್ಬೋದು ಫ್ರೆಂಡ್ಸ್, ಇಷ್ಟು ಹಾಕಿದ್ದೀನಿ ನಾನು, ಜಸ್ಟ್ ನಿಮಗೆ ಹಾಕಿ ತೋರಿಸಿದ್ದೀನಿ ಅಷ್ಟೇ. ಸೊ ಡಿಸೈನಿನ ಲುಕ್ ಬಂದು ಈ ಥರ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಒಂದು ಹಾಕಿರುವಂಥ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೇ ಒಂದು ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನ್ ಕೂಡ ಹೌದು. ಸೊ ಫ್ಲವರಲ್ಲಿ ಹಾಕಿ ಫ್ಲವರ್ ಬೀಡ್ಸ್ ಬಳಸಿ ಹಾಕಿರೋದ್ರಿಂದ ಸೊ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಸೀರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಬಂದು. ಸೊ ಕಸ್ಟಮರ್ ಯಾರಾದರೂ ಕೇಳಿದೆ ಅವ್ರ ಸೀರೆ ಹಾಕಿದಾಗ ಸೊ ಅದರದ್ದು ಒಂದು ಪಿಕ್ಚರ್ ಅನ್ನೋದು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಒಂದ್ಸರಿ ನೋಡ್ಕೋಬೋದು ನೀವು. ಸೊ ಡಿಸೈನ್ ಬಂದು ಫ್ರೆಂಡ್ಸ್ ಈ ಥರ ಬರುತ್ತೆ. ತುಂಬ ಈಸಿಯಾಗಿ ಹಾಕೋಬೋದು, ಅಂಥ ಹೆವಿ ಏನಿಲ್ಲ, ಆರಾಮಾಗಿ ಬೇಗನೆ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಇಲ್ಲಿ ನಿಮಗೆ ತಿಕ್ಕಾಗಿ ಇನ್ನೂ ಬೇಕು ಅಂದರೆ ಇದನ್ನು ನೀವು ಕೌಂಟ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ದಪ್ಪದಾಗಿ ಡಿಸೈನ್ ಇನ್ನೂ ಕಾಣಂಗೆ ನೀವು ಕೂಡ ಮಾಡ್ಕೋಬೋದು. ಇದ್ರ ಬದಲು ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಮಣಿ ಬೇಕು ಅಂದರೂ ಕೂಡ ನೀವು ಇಲ್ಲಿ ನಾವು ಪಿಕಾಟ್ ಏನು ಹಾಕಿದ್ವಲ್ಲ ಇಲ್ಲಿ ಒಂದು 6 ಪಿಕಾಟ್ ಹಾಕಿದ್ವಿ, 3 ಪಿಕಾಟ್ ಹಾಕಿ ಇಲ್ಲಿ ಒಂದು ಸ್ಮಾಲ್ ಬೀಡ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು.
ಆದರೂ ಕೂಡ ಒಂದು ಲುಕ್ ಚೆನ್ನಾಗೇ ಕಾಣಿಸುತ್ತೆ. ಸೊ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಸೀರೆಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೇ ಹಾಕಿದ್ದೀನಿ, ನೋಡ್ಬೋದು ನೀವು ಯಾವ ಥರ ಕಾಣಿಸುತ್ತೆ. ಒಂದು ಡಿಫ್ರೆಂಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಡಿಸೈನು. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಬರುವಂಥ ಡಿಸೈನು, ಹಾಗೆ ವಿತೌಟ್ ಕುಚ್ಚು ಡಿಸೈನು. ಕುಚ್ಚು ಇಷ್ಟಪಡಲಾರ್ದವರು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಹಾಗೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಬಿಗಿನೆಸ್ ಆಗಿದ್ದರೂ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಆರಾಮಾಗಿ ಹಾಕೋಬೋದು ನೀವು. ಇದು ಸೀರೆ ಕಂಪ್ಲೀಟಾಗಿ ಹಾಕಿದಾಗ ಇದಕ್ಕೆ ತೊಗೊಳ್ಳುವಂಥ ಪ್ರೈಸ್ ಆದರೆ 450 to 500 ರುಪೀಸ್ ಆರಾಮಾಗಿ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸಿಂಪಲ್ಲಾಗಿ ಹಾಕಿರುವಂಥ ಬಾರ್ಡರ್ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.